ಸನ್ಮಾನ್ಯ ಸದಸ್ಯರೇ ಎಂಬ ಶಬ್ದಗಳಿಂದ ಆರಂಭಗೊಂಡ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಭಾಷಣದೊಂದಿಗೆ 18ನೇ ಲೋಕಸಭೆಯ ಅಧಿವೇಶನಕ್ಕೆ ಅಧಿಕೃತ ಚಾಲನೆ ಸಿಕ್ಕಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಮುಂದೆ ಐತಿಹಾಸಿಕ ಹಿನ್ನೆಲೆ ಇರುವ ಸೆಂಗೋಲ್, ರಾಷ್ಟ್ರಪತಿಗಳ ಹಿಂದೆ ಉಪರಾಷ್ಟ್ರಪತಿ, ನೂತನ ಲೋಕಸಭೆಯ ಸ್ಪೀಕರ್, ನೂತನ ಸಭಾನಾಯಕ ಪ್ರಧಾನಿ ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವರು ಸದನದ ಒಳಗಡೆಗೆ ಸಾಗಿ ಬಂದಾಗ ನೂತನವಾಗಿ ಆಯ್ಕೆಯಾದ ಲೋಕಸಭೆ ಸದಸ್ಯರು ಮತ್ತು ರಾಜ್ಯಸಭೆಯ ಸದಸ್ಯರು ಗೌರವ ನಮನಗಳೊಂದಿಗೆ ರಾಷ್ಟ್ರಪತಿಗಳಿಗೆ ಅಭಿವಂದನೆ ಸಲ್ಲಿಸಿ ಬರಮಾಡಿಕೊಂಡರು. ದೇಶದ 140 ಕೋಟಿ ಮತದಾರರ ವಿಶ್ವಾಸ ಗೆದ್ದು ಆಯ್ಕೆಯಾಗಿ ಬಂದಂತಹ 18ನೇ ಲೋಕಸಭೆಯ ಎಲ್ಲ ವಿಜೇತ ಸದಸ್ಯರಿಗೆ ಮುರ್ಮು ಶುಭಾಶಯ ತಿಳಿಸಿದರು. ದೇಶ ಸೇವೆ ಹಾಗೂ ಜನರ ಸೇವೆಯ ಇಂಥ ಸೌಭಾಗ್ಯ ದುರ್ಲಭ. ಒದಗಿ ಬಂದ ಈ ವಿಶಿಷ್ಟ ಅವಕಾಶವನ್ನು ದೇಶ ಮೊದಲು ಎಂಬ ಸಂಕಲ್ಪ ಭಾವದಿಂದ ಪ್ರತಿಯೊಬ್ಬ ಚುನಾಯಿತ ಸದಸ್ಯರು ದಾಯಿತ್ವ ನಿಭಾಯಿಸಬೇಕು ಎಂದು ರಾಷ್ಟ್ರಪತಿಗಳು ಕಿವಿಮಾತು ಹೇಳಲು ಮರೆಯಲಿಲ್ಲ. ಹಿಂದೆಂದಿಗಿಂತಲೂ ಈ ಬಾರಿ ಕಾಶ್ಮೀರ ಕಣಿವೆಯಲ್ಲಿ ಅತಿ ಹೆಚ್ಚು ಜನರು ಮತಗಟ್ಟೆಗಳಿಗೆ ತಲುಪಿದ್ದಾರೆ. ಅಷ್ಟೇ ಧೈರ್ಯದಿಂದ ಹಾಗೂ ಶಾಂತಚಿತ್ತರಾಗಿ ಅತಿ ಹೆಚ್ಚು ಪ್ರಮಾಣದ ಮತದಾನ ಮಾಡಿದ್ದಾರೆ. ಇದು ಭಾರತದ ಸಮಗ್ರತೆಗೆ ಹಿಡಿದ ಕೈಗನ್ನಡಿಯಂತಾಗಿದೆ. ಭಾರತೀಯರೆಲ್ಲರಿಗೂ ಈ ಬೆಳವಣಿಗೆ ಹೆಮ್ಮೆಯ ಪರ್ವವಾಗಿದೆ. ಈ ಪರಿವರ್ತನೆ ನನ್ನ ಸರ್ಕಾರದಿಂದ ಸಾಗಿ ಬಂದಿದೆ ಎಂದು ಹೇಳಿದ ರಾಷ್ಟ್ರಪತಿಗಳು, ತನ್ನ ಸರ್ಕಾರ ಈ ಹೊಸ ಸಂದರ್ಭದಲ್ಲಿ ಸಹ ಮುಂಬರುವ ವರ್ಷಗಳಲ್ಲಿ ರಾಷ್ಟ್ರಪರ ಕೆಲಸ ಮಾಡಲಿದೆ ಎಂದು ಭಾರತೀಯರಿಗೆ, ದೇಶದ ಜನತೆಗೆ ವಿಶ್ವಾಸ ತುಂಬಿದರು. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಕೂಡ ಈ ಜಂಟಿ ಅಧಿವೇಶನದಲ್ಲಿ ಮಾತನಾಡಿದರು. ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿ ಇಬ್ಬರೂ ಸಹ ನೂತನ ಲೋಕಸಭೆ ಅಧ್ಯಕ್ಷರು, ನೂತನ ಪ್ರಧಾನಮಂತ್ರಿಗಳು ಹಾಗೂ ಅವರ ಮಂತ್ರಿ ಪರಿಷತ್ತಿನ ಸದಸ್ಯರೆಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು. ಶುಕ್ರವಾರ ನೂತನ ಪ್ರಧಾನಿ 3.0 ಸರ್ಕಾರದ ನೇತಾರ ನರೇಂದ್ರ ಮೋದಿ ತನ್ನ ಸರ್ಕಾರಕ್ಕಿರುವ ವಿಶ್ವಾಸ ಮತವನ್ನು ಸದನದಲ್ಲಿ ಸಾಬೀತುಪಡಿಸುವ ಸಾಧ್ಯತೆಗಳಿವೆ. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.